ಅಡ್ಡಾಡ್ತೀವಿ. ಒಂದು ಗಾಡಿ ತೊಗೊಂಡು ಹೋಗುವಾಗ ಮೋಟ್ರ್ ಸೈಕಲ್ ತೊಗೊಂಡು ಹೋಗ್ತೀವಿ. ಅದಕ್ಕೊಂದು ಸಣ್ಣ ಸೂಜಿ ಚುಚ್ಚಿದ್ರೆ, ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗತ್ತಿಲ್ಲ. ಅದು ತೊಗಲಿನ ಟ್ಯೂಬ್. ಒಂದು ಸಣ್ಣ ಸೈಕಲ್ ಟ್ಯೂಬಿಗೆ ಒಂದು ಸೂಜಿ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ತೈತಿ. ಈ ದೇಹ ಅನ್ನುವಂಥ ತೊಗಲಿನ ಟ್ಯೂಬಿಗೆ 9 ರಂಧ್ರಗಳಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟನಲ್ಲ, ಇಟ್ಟವನು ಯಾರು ಇರಬಹುದು? ಕರ್ತನೊಬ್ಬನೇ ದೇವ. ಇದನ್ನೆಲ್ಲ ನಿರ್ಮಾಣ ಮಾಡಿದವ ಯಾರು ಅಂದ್ರೆ ಕರ್ತ. ಯಾರು ಈ ಜಗತ್ತನ್ನು ನಡೆಸ್ತಾರಲ್ಲ, ಅವ ನನ್ನ ಜೀವನವನ್ನು ನಡೆಸ್ತಾನ ಅನ್ನೋ ಭರವಸೆ ಇರಬೇಕು. ಇದು ಮೊದಲನೇ ಅಂಗ. ಕರ್ತನೊಬ್ಬನೇ ದೇವ. ಇದನ್ನ ಯಾರು ನಡೆಸ್ತಾರೆ? ಒಬ್ಬ ಮಹಾರಾಜ ಇದ್ನಂತ. ಆ ಮಹಾರಾಜ ತನ್ನ ಆಸ್ಥಾನದಲ್ಲಿ ಎಲ್ಲ ಪ್ರಜೆಗಳಿಗೆ ಕೂಡಿಸ್ತ, ಪಂಡಿತರಿಗೆ ಕೂಡಿಸ್ತ. ನನ್ನ 3 ಪ್ರಶ್ನೆ ಅದಾವ ಹೇಳಬೇಕು. ಅದ್ರಾಗೊಬ್ಬ ಪ್ರಮುಖ ಪಂಡಿತ ಇದ್ದ. ಆ ಪ್ರಮುಖ ಪಂಡಿತನಿಗೆ ಕರೆಸಿ ಹೇಳ್ದ, ರಾಜ ನೋಡು, ನೀನು ಪ್ರಮುಖ ಪಂಡಿತ ಅದಿ, ನಿನಗೆ ಕೇಳ್ತೀನಿ. ನಂದೊಂದು ಭಾಳ ದಿವಸದಿಂದ 3 ಪ್ರಶ್ನೆ ಅದಾವ, ನೀನು ಉತ್ತರ ಹೇಳ್ಬೇಕಿದೆ. ಮತ್ತೆ ಹೇಳದೆ ಇದ್ರೆ ನಿನಗೆ ಆಸ್ಥಾನದಿಂದ ಹೊರಗೆ ಹಾಕ್ತೀನಿ. ಈ ಏನು ಪ್ರಶ್ನೆ ಅದಾವ ಕೇಳ್ರಿ ಅಂದ. ದೇವರು ಎಲ್ಲದಾನ, ಎಕಡೆ ನೋಡ್ತಾನ, ಏನು ಮಾಡ್ತಾನ? ಅವ ಪಂಡಿತಿದ್ದ ಖರೆ ಇದಕ್ಕೆ ಉತ್ತರ ಸಿಗಲಿಲ್ಲ ಅವನಿಗೆ. ತಲೆ ಕೆರ್ಕೊಂತ ಹೋಗಿ ಮನ್ಯಾಗ ಕದ ಹಾಕೊಂಡು ಮುಕ್ಕೊಂಡ. ಅವ್ರ ಮನ್ಯಾಗ ಆಳ ಮನುಷ್ಯ ಇದ್ನಲ್ಲ, ಅವ ಪಂಡಿತರು ಯಾಕ್ರಿ ಒಟ್ಟ 2 ದಿವಸ ಹೊರಗೆ ಬರುವಲ್ರ ಅಂತ ಕದ ಬಡದ. ಕದ ಬಡ್ದ ಕೂಡಲೇ ಪಂಡಿತರು ಬಂದ್ರಿ, ಯಾಕ್ರಿ ಒಟ್ಟ ಹೊರಗೆ ಬರುವಲ್ರಲ್ಲ ಅಂತ. ಏನು ನಂಬುದು ನಮಗೆ ಸಾಕಾಗೈತಿ, ನೀ ಬಂದು ನಡಿ ಅಕ್ಕಡೆ. ಅಲ್ಲಿ ಏನಾರ ಆಗೈತಿ. ಮಹಾರಾಜರ 3 ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರ ಅಂದ್ರೆ, ದೇವ್ರು ಎಲ್ಲದಾನ, ಯಾಕಡೆ ನೋಡ್ತಾನ, ಏನು ಮಾಡ್ತಾನ? ಇದನ್ನು ಹೇಳಂದ್ರೆ ಎಲ್ಲ ಗ್ರಂಥ ತೆಗೆದೇನಿ, ಎಲ್ಲ ಗ್ರಂಥ ತೆಗೆದೇನಿ, ಉತ್ತರ ಸಿಗುವಲ್ಲ ನನಗೆ. ಅವ ಆಳ ಮನುಷ್ಯ ಸಾಲಿ ಓದ್ಲಾರ ನಾವು, ಇದು ಪುಸ್ತಕದಾಗ ಸಿಗೋದಿಲ್ರಿ, ಮಸ್ತಕದಾಗ ಸಿಗ್ತಾವ ಇವೆಲ್ಲ ಅಂದವ. ಪುಸ್ತಕದಾಗ ಬರೋದಿಲ್ಲ. ನನ್ನ ಕಡೆ ಐತಿ ಬರ್ರಿ ಉತ್ತರ ಅಂದವ. ನೀ ಹೇಳ್ತೀಯ? ಬರ್ರಿ ನಾ ಕರ್ಕೊಂಡು ಹೋಗ್ರಿ ನನಗಂತ. ಅವಾಗ ಪಂಡಿತ ಅವ್ರ ಮನೆ ಆಳ ಮನುಷ್ಯ ಕರ್ಕೊಂಡು ಬಂದ. ಮಹಾರಾಜ ಕುಂತಿದ್ದ. ಪಂಡಿತನಿಗೆ ಕೇಳಿದ, ಉತ್ತರ ಗೊತ್ತು ಸಿಕ್ತಾನಂತೆ. ಅವಾಗ ಆ ಪಂಡಿತಂದ, ಇಂಥ ಪ್ರಶ್ನೆಗಳಿಗೆ ಉತ್ತರಕ್ಕೆ ನಾ ಅಂದ್ರೆ ನಮ್ಮ ಮನೆ ನಾಳೆ ಹೇಳ್ತೈತಿ ಬರ್ರಿ ಅಂದ. ನಮ್ಮ ಮನೆ ನಾಳೆ ಹೇಳ್ತೈತಿ ಬರ್ರಿ. ಅವಾಗ ಮಹಾರಾಜ ಕೇಳ್ದ. ಇವ ಆಳ ಮನುಷ್ಯ ಮಹಾರಾಜನಿಗೆ ಕೇಳ್ದ, ಏನು ಪ್ರಶ್ನೆ ನೀವು? ದೇವ್ರು ಎಲ್ಲದಾನ, ಯಾಕಡೆ ನೋಡ್ತಾನ, ಏನು ಮಾಡ್ತಾನ? ಇವ ಆಳ ಮನುಷ್ಯ ಇದ್ನಲ್ಲ, ನೀವು ಕೇಳೋ ಪ್ರಶ್ನೆ ಸರಿಗೈತಿ, ಪ್ರಶ್ನೆ ಸರಿ ಐತಿ, ಕೇಳೋ ಪದ್ಧತಿ ಸರಿಗಿಲ್ಲ ನಾವು. ಯಾಕಂದ, ಅಲ್ಲ ಕೇಳವ್ ಎಲ್ಲಿ ಕೂಡಬೇಕು? ಕೇಳವ ಕೆಳಗೆ ಕೂಡಬೇಕು, ಹೇಳವ್ ಮ್ಯಾಲ ಕೂಡಬೇಕು. ನೀವು ಕೆಳಗೆ ಬರ್ರಿ, ನನ್ನ ಮ್ಯಾಲ ಕೂಡಿಸಿ ನಾ ಹೇಳ್ತೀನಲ್ಲ. ಸರಿ ಬಿಡು ಅಂದ. ಅವಾಗ ಆಳ ಮನುಷ್ಯ ಮ್ಯಾಲ ಕುಂತ, ಮಹಾರಾಜ ಕೆಳಗೆ ಕುಂತ. ಕೇಳ್ರಿ ಏನು ಪ್ರಶ್ನೆ? ಮೊದಲನೇ ಪ್ರಶ್ನೆ ಕೇಳ್ರಿ. ಅಲ್ಲ ದೇವ್ರು ಎಲ್ಲದಾನ? ಈಗ ಒಂದು ಆಕಳು ತರಿಸದ. ಈಗ ಆಕಳ ಕಿವಿ ಹಿಂಡ್ರಿ ಹಾಲು ಬರ್ತೈತೇನು? ಕೋಡ್ ಹಿಂಡ್ರಿ ಬರ್ತೈತೇನು? ಬಾಲ ಹಿಂಡ್ರಿ ಬರ್ತೈತೇನು? ಅಲ್ಲ, ಆಕಳು ತುಂಬ ಮೈ ತುಂಬ ಹಾಲು ಐತಿ, ಕೋಡ್ ಹಿಂಡಿದ್ರೆ ಯಾಕೆ ಬರುವಲ್ದು? ಕಿವಿ ಹಿಂಡಿದ್ರೆ ಯಾಕೆ ಬರುವಲ್ದು? ಬಾಲ ಹಿಂಡಿದ್ರೆ ಯಾಕೆ ಬರುವಲ್ದು? ಅಂದ್ರೆ ಹಾಲು ಕೆಚ್ಚಲ್ ಹಿಂಡಿದ್ರೆ ಅಷ್ಟೇ ಹಾಲು ಬರ್ತೈತಿ. ಅಂದ್ರೆ ಕೆಚ್ಚಲ್ದಾಗ ಅಷ್ಟೇ ಹಾಲು ಐತಿ. ಹಂಗೆ ದೇವರು ಎಲ್ಲ ಕಡೆ ಇದ್ದರೂ ಎಲ್ಲಿ ಅವನ ದಿವ್ಯ ದರ್ಶನ ಆಗ್ತೈತೆ ಅಂದ್ರೆ, ಯಾರ ಹೃದಯ ಸ್ವಚ್ಛ ಐತಲ್ಲ, ಆ ಸ್ವಚ್ಛ ಹೃದಯದೊಳಗೆ ದೇವ್ರು ಇರ್ತಾನ ಅಂತ ಹೇಳಿದ. ಇದು ಮೊದಲನೇ ಪ್ರಶ್ನೆ ಸರಿಯಾದ. ಎರಡನೇ ಪ್ರಶ್ನೆ ಕೇಳಿ, ದೇವ್ರು ಯಾವ ಕಡೆ ನೋಡ್ತಾನ? ಇಲ್ಲ, ದೇವರು ಒಂದು ದೀಪ ತಂದಿಡ್ರಿ ಅಂತ. ದೀಪ ತಂದಿಟ್ರು. ರಾಜನಿಗೆ ಕೇಳ್ದ ಆಳಮಗ, ಈ ದೀಪ ಯಾವ ದಿಕ್ಕಿಗೆ ಐತಿ ಹೇಳ್ರಿ ಅಂತ. ಈ ದೀಪ ಯಾವ ದಿಕ್ಕಿನ ಕಡೆ ನೋಡ್ತೈತಿ? ಅವ ರಾಜ ಅಂದ, ನಂದ ದಿಕ್ಕು ತಿಳಿವಲ್ದೀಗ ಅಂದವ. ಇದು ದೀಪ ಎಲ್ಲ ದಿಕ್ಕಿಗೆ ನೋಡ್ತೈತಿ, ಹಂಗೆ ದೇವ್ರು ಎಲ್ಲ ದಿಕ್ಕಿನ ಕಡೆ ಐತೆ ಅವನ ಮುಖ ಅಂದ. ಆಯ್ತು, ಇದು ಒಪ್ಪಿಗೆ ಐತಪ್ಪ. ಮೂರನೇದವ ಏನು ಮಾಡ್ತಾನೆ ಹೇಳಂತ. ಏನು ಮಾಡ್ತಾನ ನೋಡ್ರಿ, ನಮ್ಮಂಥ ಆಳ ಮನುಷ್ಯ ಇದ್ದ, ನಮ್ಮಂಥವ್ರ ಮ್ಯಾಲೆ ಸಿಂಹಾಸನದ ಮ್ಯಾಲೆ ಕೂಡಿಸ್ದ, ನಿಮ್ಗೊಂದು ದಿವ್ಸ ಕೆಳಗೆ ಕೂಡಿಸ್ತಾನೆ. ಇದನ್ನ ಮಾಡ್ತಾನೆ ದೇವರು, ಮತ್ತೇನು ಮಾಡೋದಿಲ್ಲ. ಕರ್ತನೊಬ್ಬನೇ ದೇವ. ದೇವರದನಲ್ಲ, ಎದೆಯೊಳಗೆ ಇದು ಗೊತ್ತಿರಬೇಕು. ಏನು ಅಂದ್ರೆ, ಕರ್ತನೊಬ್ಬನೇ ದೇವ. ಈ ಜಗತ್ತನ್ನು ಯಾರು ನಡೆಸಕತ್ತಾರ? ನನ್ನ ಮನೆ, ನನ್ನ ಜೀವನ ಅವನೇ ನಡೆಸ್ತಾನ ಅನ್ನೋ ಭರವಸೆ ಇರಬೇಕಷ್ಟೆ. ಈಗ ಸಣ್ಣ ಮಕ್ಕಳು ಇರ್ತಾರೆ ಅವ್ರ ಮನ್ಯಾಗ. ಈ ತಾಯಿ ಇರ್ತಾಳೆ, ತಾಯಿ ಸಣ್ಣ ಮಕ್ಕಳಿಗೆ ಹಿಂಗೆ ಮ್ಯಾಲೆ ಹಾರಿಸ್ತಾರೆ. 2 ಕೈ ಬಿಟ್ಟು ತಾಯಿ ಮ್ಯಾಲೆ ಹಾರಿಸಿದ್ರು ಸಣ್ಣ ಮಕ್ಕಳು ಕುಲು ನಗುತ್ತಿರ್ತಾವೆ. ತಾಯಿ 2 ಕೈ ಬಿಟ್ಟಿರ್ತಾಳೆ.
ಆದರೂ ಸಣ್ಣ ಮಕ್ಕಳು ಕುಲು ನಗುತ್ತಿರ್ತಾರೆ. ಯಾಕೆ ನಗುತ್ತಿರ್ತಾವ ಅಂದ್ರೆ, ನೀವು ಅದೇ ಸಣ್ಣ ಮಕ್ಕಳಿಗೆ 2 ಕೈ ಬಿಟ್ಟು ತಾಯಿ ಮ್ಯಾಲ ತೋರಿದ್ರು ಮಗು ನಗುತ್ತಿರ್ತೈತಿ. ಅದೇ ದೊಡ್ಡವ್ರಿಗೆ ಹಿಂಗೆ ತೂರ್ರಿ ಮ್ಯಾಲ ಹೋಗ್ತಾರೆ, ಅವ್ರು ಕೆಳಗೆ ಬರೋದಿಲ್ಲ. ಅವ್ರು ಸಣ್ಣ ಮಗುವಿಗೆ 2 ಕೈ ಬಿಟ್ಟು ತಾಯಿ ಮ್ಯಾಲ ತೋರಿದ್ರು ಸಹಿತ ಮ್ಯಾಲ ಹೋದ ಮಗು ನಗುತ್ತಿರ್ತೈತಿ. ಯಾಕೆ ನಗುತ್ತಿರ್ತೈತಿ ಅಂದ್ರೆ, ನನಗೆ ಜನ್ಮ ಕೊಟ್ಟ ತಾಯಿ ನನಗೆ ಕೈ ಬಿಡೋದಿಲ್ಲ ಅನ್ನೋ ಭರವಸೆ ಆ ಮಗುವಿಗೆ, ಅದಕ್ಕೆ ನಗುತ್ತಿರ್ತೈತಿ. ಹಂಗ ಮನುಷ್ಯನ ಎದೆಯೊಳಗೊಂದು ಬಲವಾದ ಭರವಸೆ, ನನಗೆ ಜನ್ಮ ಕೊಟ್ಟ ದೇವ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಇತ್ತು. ಕರ್ತನೊಬ್ಬನೇ ದೇವ, ಇದು ಮೊದಲನೇ ಅಂಗ. ಸತ್ಯವೇ ಸುಭಾಷೆ, ನಾಲ್ಗೆ ಮೇಲೆ 1-2 ಚಲೋ ಮಾತಾಡಬೇಕಷ್ಟೆ. ಒಳ್ಳೆಯ ಮಾತುಗಳೇನದವಲ್ಲ ಜೀವನ ಕಟ್ಟುತ್ತಾರೆ. 12ನೇ ಶತಮಾನದ ಶರಣರು ಕಲ್ಯಾಣ ಎದರಿಂದ ಕಟ್ಟಿದ್ರು? ಬಂದವ್ರಿಗೇನೂ ಇಲ್ಲ, ಯಾರು ಬರ್ತಿದ್ರು ಕೈ ಮುಗಿದು ಶರಣು ಶರಣಾರ್ಥಿ ಅನ್ನುವ 2 ನಾಲ್ಗೆ ಮೇಲಿನ ಶಬ್ದ ಕಲ್ಯಾಣವನ್ನೇ ನಿರ್ಮಾಣ ಮಾಡಿತ್ತು. ಕಲ್ಯಾಣ ಕಟ್ಟುತ್ತೆ. ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ 2 ನಾಲ್ಗೆ ಮೇಲಿನ ಚಲೋ ಶಬ್ದ. ಭೃತ್ಯಾಚಾರವೇ ಆಚಾರವಯ್ಯ. ಒಳ್ಳೆ ಕೆಲಸ ಮಾಡಬೇಕು, ದೇವರಿದೊಂದು ಜೀವನ ಕೊಟ್ಟಾನಲ್ಲ, ಕೊಟ್ಟ ಮೇಲೆ ಸಮಾಜಕ್ಕೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಬೇಕಾಗ್ತದೆ ಮನುಷ್ಯ. ಯೋಗಿ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರೆ, ಯೋಗಿ ಅಂದ್ರೆ ಬರೀ ಗುಹೆಯೊಳಗೆ ಕುಂತವ್ರಲ್ಲ. ಯೋಗಿ ಅಂದ್ರೆ ಯಾರು ಅಂದ್ರೆ, ಯಾರು ಲೋಕಕ್ಕೆ ಉಪಯೋಗವಾಗುವಂಥ ಕೆಲಸ ಮಾಡ್ತಾರೋ ಅವರೇ ನಿಜವಾದ ಯೋಗಿಗಳು. ಇಲ್ಲಷ್ಟೆಲ್ಲ ಪೂಜ್ಯರು ಶಿಕ್ಷಣ, ದಾಸೋಹ ಇದೆಲ್ಲ ಕ್ರಾಂತಿಯನ್ನು ಮಾಡಿದ್ದಾರೆ. ಇದೆಲ್ಲ ವಿಶ್ವಾರಾಧ್ಯನ ಕೃಪೆ. ಹೆಂಗೆ ಆಗಬೇಕು ಅಂದ್ರೆ ವಿಶ್ವಾರಾಧ್ಯನಂಗೆ ಆಗೋದು. ಅವ್ರ ಹೆಸರೇ ಎಷ್ಟು ಚಂದ ಐತೆ ನೋಡಿ. ಯಾರು ವಿಶ್ವಾರಾಧ್ಯ ಅಂದ್ರೆ, ಯಾರಿಗೆ ವಿಶ್ವವೇ ಆರಾಧಿಸುವುದು ಅವನು ವಿಶ್ವಾರಾಧ್ಯ. ಯಾರಿಗೆ ವಿಶ್ವಾರಾಧ್ಯ, ಯಾವನಿಗೆ ವಿಶ್ವವೂ ಆರಾಧಿಸುವುದು ಅವನು ವಿಶ್ವಾರಾಧ್ಯ. ನಮ್ಮೆಲ್ಲರ ಬದುಕು ಸಹಿತ ವಿಶ್ವಾರಾಧ್ಯ.